ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಗಳು ಕರ್ನಾಟಕದಾದ್ಯಂತ ಜಿಲ್ಲಾಡಳಿತಗಳಿಂದ ನಡೆಯುತ್ತಿದ್ದು, ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ ಅಧಿಕಾರಿಗಳ ಸಭೆ, ಸಮಿತಿ ರಚನೆ, ಪಥಸಂಚಲನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸರ್ಕಾರಿ ಕಚೇರಿಗಳ ಅಲಂಕಾರ ಮತ್ತು ಸ್ವಚ್ಛತೆ ಬಗ್ಗೆ ಚರ್ಚಿಸಲಾಗುತ್ತಿದೆ. ಈ ಸಭೆಗಳಲ್ಲಿ ತಹಸೀಲ್ದಾರ್, ದಂಡಾಧಿಕಾರಿಗಳು ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡು ಗಣರಾಜ್ಯೋತ್ಸವದ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸಲು ಸೂಚನೆಗಳನ್ನು ನೀಡುತ್ತಾರೆ. ನಿಪ್ಪಾಣಿ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಜನವರಿ 26ರಂದು ಜರುಗುವ ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ಆಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸಂಬಂಧಪಟ್ಟ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುರೇಶ್ ಮುಂಜೆ ಸೂಚಿಸಿದರು. ಇಂದು ಶುಕ್ರವಾರ ದಂಡಾಧಿಕಾರಿಗಳಾದ ಸುರೇಶ್ ಮುಂಜೆಯವರು ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆದ ರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಿದ್ಧತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಭೆಗಳ ಉದ್ದೇಶ ಗಣರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲು ಸಿದ್ಧತೆ ಮಾಡುವುದು, ಪಥಸಂಚಲನ, ಪೊಲೀಸ್, ಗೃಹರಕ್ಷಕ, ಅರಣ್ಯ, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡಗಳಿಂದ ಆಕರ್ಷಕ ಪಥಸಂಚಲನ ಏರ್ಪಡಿಸುವುದು, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸುವುದು, ಜನಪ್ರತಿನಿಧಿಗಳಿಗೆ ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆಗಳನ್ನು ತಲುಪಿಸುವುದು, ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮತ್ತು ಕಾರ್ಯಕ್ರಮದ ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡುವುದು, ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸುವುದು ಎಂದು ನಿಪ್ಪಾಣಿ ತಾಲೂಕಿನ ತಹಸೀಲ್ದಾರರು ಸುರೇಶ್ ಮುಂಜೆಯವರು ಗಣರಾಜ್ಯೋತ್ಸವ ಸಡಗರದಿಂದ ನಡೆಯಲು ಸಿದ್ಧತೆ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಎಕ್ಸ್ಪೆಂಡಿಚರ್ ಬರ್ತಾವ. ಫಾರ್ ಎಕ್ಸಾಂಪಲ್ ನಿನ್ನೆ ಸಂಗೊಳ್ಳಿ ರಾಯಣ್ಣ ಜ್ಯೋತಿ ರಥಯಾತ್ರೆಯನ್ನು ಸ್ವೀಕಾರ ಮಾಡಿ ಅದನ್ನು ನಾವು ಕಳಿಸಿದ್ವಿ. ಇದೇನು ತಹಶೀಲ್ದಾರ್ ಕಾರ್ಯನ ಇಲ್ಲ, ಇಟ್ಸ್ ಅ ಹೋಲ್ ತಾಲೂಕು ಅಡ್ಮಿನಿಸ್ಟ್ರೇಷನ್, ಇಡೀ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ನಾವೆಲ್ಲ ಇಲಾಖೆ ಅಧಿಕಾರಿಗಳು ಬರ್ಲಿಕ್ಕೆ ಹೇಳಿದ್ವಿ, ಮೆರವಣಿಗೆ ಅಧಿಕಾರಿಗಳು ಬಂದ್ವಿ, ಬೆಳಗ್ಗೆ ಕೂಡ ಮತ್ತೆ ರಾತ್ರಿ ಮೆಸೇಜ್ ಹಾಕಿದ್ವಿ, ನಮ್ಮ ಸಿಬ್ಬಂದಿ ಫೋನ್ ಹಚ್ಚಿದ್ವಿ, ಮೆರವಣಿಗೆ ಅಧಿಕಾರಿಗಳು ಬಂದ್ವಿ. 25 ಮೂರು ದಿನನೂ ಪ್ರಾಕ್ಟೀಸ್ ಮಾಡಬೇಕು, ಸಾಯಂಕಾಲ ಮಾರ್ಕಿಂಗ್ ಮಾಡಬೇಕು, ಏನು ಪಥಸಂಚಲನ ಏನದಲ್ಲ ಅದನ್ನು ರೆಡಿ ಮಾಡ್ಕೋಬೇಕು. ಯಾರ್ಯಾರು ನಮ್ಮ ಸಿಟಿ PSI ಅವ್ರು ಲೀಡ್ ಹೋಗ್ಬೇಕು, ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ನೀವು ಹೋಮ್ ಗಾರ್ಡ್ಸ್ ಆಯಿತು, ನೀವಾಯಿತು, ನಿಮ್ದೊಂದು ಕೊಟ್ಟರು, ನಾವು ಹೋಮ್ ಗಾರ್ಡ್ಸ್ ಕೊಟ್ಟರು, ನಾ NC ಕೊಟ್ಟರು, ಎಷ್ಟು ಅದಾವೆಲ್ಲ. ಆಮೇಲೆ BO ಆಫೀಸಿಂದ ಒಬ್ರು ಯಾರು ದೈಹಿಕ ಪರೀಕ್ಷಕರು ಯಾರು, ಯು ವಿಲ್ ಫೈಂಡ್ ಹಂಡ್ರೆಡ್ಸ್ ಆಫ್ ಕಿಟ್ಸ್ ಇನ್ ಯೂಟ್ಯೂಬ್. ಅಲ್ಲಿ ಹೋಗಿ ನೋಡ್ರಿ, ಪ್ರಾಕ್ಟೀಸ್ ಮಾಡಿಸ್ರಿ ಹುಡುಗರು. ಅವ ಡಾನ್ಸ ಸ್ವಲ್ಪ ಚೇಂಜ್ ಇರ್ಬೇಕ್ರಿ ಕಡಿಯೋರು. ಮತ್ತು ಈ ಡ್ಯಾನ್ಸ್ ಕಾರ್ಯಕ್ರಮದಾಗ ಮಕ್ಕಳಿಂದ ಭಾಗವಹಿಸ್ತಾರಲ್ಲ, ಅವರ ಸಂಖ್ಯೆ ಜಾಸ್ತಿ ಇರ್ಬೇಕು. 4 ಜನ ಮಕ್ಕಳು ಡ್ಯಾನ್ಸ್ ಮಾಡ್ತಾರ, 6 ಜನ ಮಕ್ಕಳು ಬಂದು ಡ್ಯಾನ್ಸ್ ಮಾಡ್ತಾರ ಅಂದ್ರೆ ಕರೆಕ್ಟ್ ಇಲ್ಲ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರು ಗಣಪತಿ ಪಾಟೀಲ್, ನಿಪ್ಪಣಿ ಶಹರ್ ಠಾಣೆಯ PSI ಶಿವಾನಂದ್ ಕಾರಜೋಳ್, ಪ್ರವೀಣ್ ಕಟ್ಟಿ, ಮೃತ್ಯುಂಜಯ ಡಾಂಗೆ, ತಾಲೂಕು ಮಟ್ಟದ ಎಲ್ಲಾ ಕಚೇರಿಯ ಅಧಿಕಾರಿಗಳು ಉಪಸ್ಥಿತಿಯಿದ್ದರು.